ಹಾಯ್ ಫ್ರೆಂಡ್ಸ್, ಇವಾಗ ನಮ್ಮ ಈಸಿ ಆಲ್ಬಮ್ ಸಾಫ್ಟ್ವೇರ್ ನ ಯಾವ ತರ ಯೂಸ್ ಮಾಡಬೇಕು ಮತ್ತೆ ಯೂಸ್ ಮಾಡ್ಕೊಂಡು ಶೀಟ್ ಯಾವ ತರ ಮಾಡೋದು, ನಮ್ಮ ಆಲ್ಬಮ್ ಶೀಟ್ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಸಿ ಆಲ್ಬಮ್ ಸಾಫ್ಟ್ವೇರ್ ಇಲ್ಲಿದೆ, ಇದನ್ನ ಡಬಲ್ ಕ್ಲಿಕ್ ಮಾಡಿ ಈ ತರ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ನೀವು ಫೋಟೋಶಾಪ್ ಯಾವ್ದು ಇರುತ್ತಲ್ಲ ನಿಮ್ ಫೋಟೋಶಾಪ್ ನ ಓಪನ್ ಮಾಡ್ಕೊಳ್ಳಿ. ನಾನು 2025 ಇದೆ, ನಾನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಓಪನ್ ಆದ್ಮೇಲೆ ಇಲ್ಲ ಅಲೈನ್ ಪಿ ಎಸ್ ಅಂತ ಬಟನ್ ಇದೆ. ಇದನ್ನ ಅಲೈನ್ ಪಿ ಎಸ್ ನೀವು ಕ್ಲಿಕ್ ಮಾಡಿದ್ರೆ ಫೋಟೋಶಾಪ್ ಈ ತರ ಮೇಲೆ ನೀಟಾಗಿ ಬಂದು ಸೆಟ್ ಆಗುತ್ತೆ. ಆಮೇಲೆ ಫೋಟೋ ಲೋಡ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಡಿಸೈನರ್ ಪ್ಯಾನಲ್ ಅಲ್ಲಿ ರೈಟ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಫೋಟೋ ತಗೊಂಡು ನಾನು ಇಲ್ಲಿ ಡೆಸ್ಕ್ಟಾಪ್ ಮೇಲೆ ಫೋಟೋ ಇಟ್ಟಿದ್ದೀನಿ. ಓಕೆ, ನೀವೆಲ್ಲಾದ್ರೂ ನಿಮ್ಮ ಯಾವ ಡ್ರೈವ್ ಅಲ್ಲಿ ಇರುತ್ತಲ್ಲ ಅಲ್ಲಿಂದ ಲೋಡ್ ಮಾಡ್ಕೋಬಹುದು. ಓಕೆ, ನಾನು ಇವಾಗ ನ್ಯೂ ಫೋಟೋಸ್ ಇದರಲ್ಲಿ ಒಂದು ವೆಡ್ಡಿಂಗ್ ಅಂತ ಮಾಡಿಟ್ಟಿದ್ದೀನಿ, ಒಂದು ಕ್ಲೋಸ್ ಅಪ್ ಅಂತ ಮಾಡಿಟ್ಟಿದ್ದೀನಿ. ಸಪ್ರೇಟ್ ಫೋಲ್ಡರ್ ಇದೆ. ಓಕೆ, ಕ್ಲೋಸ್ ಅಪ್ ನ ಸಪ್ರೇಟ್ ಮಾಡಿಬಿಡಿ. ಓಕೆ, ನಾನು ವೆಡ್ಡಿಂಗ್ ಅಂತ ಫೋಲ್ಡರ್ ಇಲ್ಲಿ ಲೋಡ್ ಮಾಡ್ಕೊಂಡೆ. ಅದೇ ಈ ತರ ಬಂದು ಇಲ್ಲಿ ಕ್ಲೋಸ್ ಅಪ್ ಫೋಟೋಸ್ ಅಲ್ಲಿ ಬರೀ ಕ್ಲೋಸ್ ಅಪ್ ನ ಲೋಡ್ ಮಾಡ್ಕೋತೀನಿ. ಓಕೆ, ಕ್ಲೋಸ್ ಅಪ್ ಫೋಲ್ಡರ್ ನ ಇಲ್ಲಿ ಲೋಡ್ ಮಾಡ್ಕೋತೀನಿ. ಕ್ಲೋಸ್ ಅಪ್ ಈ ಕಡೆ ಬಂದ್ಬಿಡುತ್ತೆ, ನಾರ್ಮಲ್ ಫೋಟೋಸ್ ಎಲ್ಲ ಇಲ್ಲಿ ಬರುತ್ತೆ, ಅಂದ್ರೆ ಸಪ್ರೇಟ್ ಆಗ್ಬಿಡುತ್ತೆ ನಿಮ್ಗೆ, ಮತ್ತೆ ಶೀಟ್ ಮಾಡೋಕೆ ಈಸಿ ಆಗುತ್ತೆ. ಓಕೆ, ಇವಾಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ 5 ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ನಾನು ಯಾವ ತರ ಇಲ್ಲಿ ಫೋಟೋ ಸೆಲೆಕ್ಟ್ ಮಾಡ್ತೀನಲ್ಲ, ನಾನು 5 ಫೋಟೋ ಸೆಲೆಕ್ಟ್ ಮಾಡಿದ್ರೆ 5 ಫೋಟೋನೇ ಇಲ್ಲಿ ತೋರಿಸುತ್ತೆ. 6 ಫೋಟೋ ಸೆಲೆಕ್ಟ್ ಮಾಡಿದ್ರೆ 6 ಫೋಟೋದ್ದೇ, ಇವಾಗ ನೋಡಿ 6 ಫೋಟೋ ಸೆಲೆಕ್ಟ್ ಮಾಡ್ತೀನಿ, 6 ಫೋಟೋದೇ ಟೆಂಪ್ಲೇಟ್ ತೋರಿಸುತ್ತೆ. ಓಕೆ, ನಿಮ್ಗೆ ಯಾವ್ದು ಇದರಲ್ಲಿ ಚೆನ್ನಾಗ್ ಅನ್ಸುತ್ತಲ್ಲ, ನಿಮ್ಗೆ ಯಾವ ಸೆಟ್ ಆಗುತ್ತಲ್ಲ ಅದನ್ನ ಡಬಲ್ ಕ್ಲಿಕ್ ಮಾಡ್ಬಿಡೋದು ಅಷ್ಟೇ. ಡಬಲ್ ಕ್ಲಿಕ್ ಮಾಡ್ಬಿಡಿದ್ರೆ ಕ್ವಿಕ್ ಆಗಿ ಇದರಲ್ಲಿ ಫೋಟೋಶಾಪ್ ಅಲ್ಲಿ ಓಪನ್ ಆಗಿ ಎಲ್ಲ ಫೋಟೋಗಳು ಆಟೋಮೆಟಿಕ್ ಆಗಿ ಅಲೈನ್ ಆಗುತ್ತೆ. ಓಕೆ, ಎಷ್ಟು ಕ್ವಿಕ್ ಆಗಾಯ್ತು ನೋಡಿ. ಇಲ್ಲಿ ಕ್ಲೋಸ್ ಅಪ್ ಈ ತರ ಸ್ಲಾಟ್ ಗಳು ಇರುತ್ತೆ, ಈ ತರ ಫ್ರೀ ಸ್ಪೇಸ್ ಇರುತ್ತೆ. ಇದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಕ್ಲೋಸ್ ಅಪ್ ಹಾಕೋಬಹುದು. ಓಕೆ, ನಿಮ್ಗೆ ಏನ್ ಅಡ್ಜಸ್ಟ್ಮೆಂಟ್ ಇದೆ, ಚಿಕ್ಕದು ದೊಡ್ಡದು ಏನ್ ಬೇಕಾದ್ರೂ ಮಾಡ್ಕೋಬಹುದು. ಓಕೆ, ಆಯ್ತು. ಇದರಲ್ಲಿ ಲೈಟಿಂಗ್ ಕಡಿಮೆ ಇದೆ. ಓಕೆ, ನಮ್ದು ಇಲ್ಲಿ ಕರೆಕ್ಷನ್ ಪ್ಯಾನಲ್ ಇದೆ ಒಂದು, ಇದರಲ್ಲಿ ಬಂದು ನೀವು ಲೈಟಿಂಗ್ ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡ್ಕೋಬಹುದು. ಇದರಲ್ಲಿ ಎಕ್ಸ್ಪೋಜರ್ ಬೇಕಾ ನಿಮ್ಗೆ, ಬ್ರೈಟ್ನೆಸ್ ಬೇಕಾ, ಇದರಲ್ಲಿ ಬ್ರೈಟ್ನೆಸ್ ಬೇಕು ಅಂದ್ರೆ ಬ್ರೈಟ್ನೆಸ್ ಹಾಕೊಳ್ಳಿ. ನಿಮ್ಗೆ ಏನ್ ಅಡ್ಜಸ್ಟ್ಮೆಂಟ್ ಆಗುತ್ತಲ್ಲ ಅದನ್ನ ಎಲ್ಲ ಮಾಡ್ಕೋಬಹುದು. ಓಕೆ, ಇದ್ರಲ್ಲೇ ಅಂತಲ್ಲ ನಿಮ್ ಫೋಟೋಶಾಪ್ ಅಲ್ಲಿ ಏನೇನ್ ಇದೆಯಲ್ಲ, ಫೋಟೋಶಾಪ್ ಅಲ್ಲಿ ಇರೋ ಆಪ್ಷನ್ ಇವಾಗ ಕಂಟ್ರೋಲ್ ಎಲ್ಲಿ ಪ್ರೆಸ್ ಮಾಡ್ತೀನಿ, ಕಂಟ್ರೋಲ್ ಎಲ್ಲಿ ಪ್ರೆಸ್ ಮಾಡ್ಕೊಂಡು ಇದ್ರಲ್ಲಿ ಏನೇನ್ ಬೇಕಲ್ಲ ನಿಮ್ಗೆ ಇಲ್ಲಿ ನೋಡಿ, ಕಂಟ್ರೋಲ್ ಎಲ್ಲಿ ವರ್ಕ್ ಆಗ್ತಾ ಇದೆಯಾ, ಇದೆಲ್ಲ ವರ್ಕ್ ಆಗುತ್ತೆ. ನೀವು ಫೋಟೋಶಾಪ್ ಅಲ್ಲಿ ಏನೇನ್ ವರ್ಕ್ ಮಾಡ್ತಿರಲ್ಲ ಅದೆಲ್ಲ ವರ್ಕ್ ಆಗುತ್ತೆ. ಓಕೆ, ಇಷ್ಟಾದ್ಮೇಲೆ ನಿಮ್ಗೆ ಏನ್ ಅಡ್ಜಸ್ಟ್ಮೆಂಟ್ ಎಲ್ಲ ಮುಗಿದ್ಮೇಲೆ ಬರೀ ಸೇವ್ ಕ್ಲಿಕ್ ಮಾಡ್ಬಿಟ್ರೆ ನೀವು ಎಲ್ಲಿ ಬೇಕೋ ಅಲ್ಲಿ ಸೇವ್ ಮಾಡ್ಕೋಬಹುದು. ಇವಾಗ ನಾನು ಡೆಸ್ಕ್ಟಾಪ್ ಅಲ್ಲಿ ಮಾಡ್ತಾ ಇದ್ದೀನಿ, ನೀವು ನಿಮ್ ಡ್ರೈವ್ ಅಲ್ಲಿ ಎಲ್ಲಿ ಬೇಕಾದ್ರೂ ಮಾಡ್ಕೊಳ್ಳಿ. ಓಕೆ, ಸೇವ್ ಮಾಡಿದ್ಮೇಲೆ ಏನಾಗುತ್ತೆ ಅಂದ್ರೆ ಒಂದು PSD ಒಂದು JPG ಫೈಲ್ ಆಟೋಮೆಟಿಕ್ ಆಗಿ ಸೇವ್ ಆಗುತ್ತೆ. ನಿಮಗೆ ತೋರಿಸ್ತೀನಿ ಇವಾಗ. ಇವಾಗ ನೋಡಿ ಸೇವ್ ಆಗ್ತಾ ಇದೆ ಡಾಕ್ಯುಮೆಂಟ್. ಸೇವ್ ಆದ್ಮೇಲೆ ಡೆಸ್ಕ್ಟಾಪ್ ಮೇಲೆ ನಾನು ಫೈನಲ್ ಅಂತ ಸೇವ್ ಮಾಡಿದ್ದೀನಲ್ಲ, ಇದರಲ್ಲಿ ಒಂದು PSD ಇದೆ, ಹೌದಾ, ಒಂದು JPG ಇದೆ. ಓಕೆ, ಮತ್ತೆ ಫೋಟೋಸ್ ನೀವು ನೋಡಬಹುದು. ನಿಮ್ ತುಂಬಾ ಜನರ ಪ್ರಾಬ್ಲಮ್ ಏನಂತಂದ್ರೆ ಫೋಟೋಸ್ ಎಲ್ಲ ರೆಸೊಲ್ಯೂಷನ್ ಡೌನ್ ಆಗ್ಬಿಡುತ್ತೆ ಆಮೇಲೆ ವರ್ಕ್ ಮಾಡಿದ್ಮೇಲೆ. ಬಟ್ ನಮ್ ಸಾಫ್ಟ್ವೇರ್ ಅಲ್ಲಿ ಆ ತರ ಆಗಲ್ಲ. ನೀವು ಯಾವ ರೆಸೊಲ್ಯೂಷನ್ ಅಲ್ಲಿ ವರ್ಕ್ ಮಾಡಿರ್ತೀರಾ ಅದೇ ರೆಸೊಲ್ಯೂಷನ್ ಅಲ್ಲಿ ಸೇವ್ ಆಗಿರುತ್ತೆ ಫೋಟೋಸ್. ಓಕೆ, ನಿಮ್ ಪ್ರಿಂಟ್ ಅಲ್ಲಿ ಏನು ಪ್ರಾಬ್ಲಮ್ ಬರಲ್ಲ. ಓಕೆ, ಇವಾಗ ಸೆಕೆಂಡ್ ಶೀಟ್, ಇವಾಗ ಯೂಸ್ ಮಾಡಿರೋ ಫೋಟೋಸ್ ಎಲ್ಲ ಯೂಸ್ಡ್ ಅಂತ ತೋರಿಸ್ತಾ ಇದೆ, ನೋಡ್ಕೋಬಹುದು ನೀವು. ರೆಡ್ ಅಲ್ಲಿ ಯೂಸ್ಡ್ ಅಂತ ತೋರಿಸುತ್ತೆ, ಅಂದ್ರೆ ಕನ್ಫ್ಯೂಷನ್ ಇರಲ್ಲ ನಿಮ್ಗೆ. ಇವಾಗ ನಾನು ನೆಕ್ಸ್ಟ್ ಶೀಟ್ ಅಲ್ಲಿ 6 ಫೋಟೋ ಸೆಲೆಕ್ಟ್ ಮಾಡಿದೆ. ಓಕೆ, 7 ಫೋಟೋ ಸೆಲೆಕ್ಟ್ ಮಾಡೋಣ. ಒಂದು ವರ್ಟಿಕಲ್ ಇದೆ, ಉಳಿದಿರೋದೆಲ್ಲ ಹಾರಿಜೆಂಟಲ್ ಇದೆ. ಅದೇ ತರದ್ದೇ ಶೀಟ್ ಇಲ್ಲಿ ತೋರಿಸುತ್ತೆ. ಒಂದು ವರ್ಟಿಕಲ್ ಇದೆಯಲ್ಲ, ವರ್ಟಿಕಲ್ದೇ ತೋರಿಸುತ್ತೆ ನಿಮ್ಗೆ ನೋಡಿ. ಡಬಲ್ ಕ್ಲಿಕ್ ಮಾಡ್ತೀನಿ. ಡಬಲ್ ಕ್ಲಿಕ್ ಮಾಡಿದ್ರೆ ಯಾವ್ದು ವರ್ಟಿಕಲ್ ಇದೆಯಲ್ಲ ವರ್ಟಿಕಲ್ ಫೋಟೋ ವರ್ಟಿಕಲ್ ಅಲ್ಲೇ ಕೂತ್ಕೊಳ್ಳುತ್ತೆ, ಹಾರಿಜೆಂಟಲ್ ಫೋಟೋ ಹಾರಿಜೆಂಟಲ್ ಅಲ್ಲೇ ಕೂತ್ಕೊಳ್ಳುತ್ತೆ, ಮಿಸ್ಟೇಕ್ ಆಗಲ್ಲ ನಿಮ್ಗೆ. ಓಕೆ, ಪ್ಲಸ್ ಇನ್ನೊಂದೇನ್ ಅಡ್ವಾಂಟೇಜ್ ಅಂತಂದ್ರೆ ಇವಾಗ ನೋಡಿ ಫೋಟೋಸ್ ಎಲ್ಲ ಸೀಕ್ವೆನ್ಸ್ ಆಗಿ ಕೂತ್ಕೊಳ್ತಾ ಇದೆ. ಇಲ್ಲಿ ನೋಡಿ 1ನೇ ಫೋಟೋ ಇಲ್ಲೇ ಬಂದಿದೆ, 2ನೇ ಫೋಟೋ ಇಲ್ಲೇ ಬಂದಿದೆ, 3ನೇ ಫೋಟೋ ಇಲ್ಲಿ, 4ನೇ ಫೋಟೋ ಇಲ್ಲಿ, 5ನೇ ಫೋಟೋ ಇಲ್ಲಿ, 6ನೇ ಫೋಟೋ ಇಲ್ಲಿ ಬಂದಿದೆ. ಮತ್ತೆ ವರ್ಟಿಕಲ್ ಲೇಯರ್ ಅಲ್ಲಿ ವರ್ಟಿಕಲ್ ಫೋಟೋನೇ ಕೂತ್ಕೊಂಡಿದೆ. ನಿಮ್ಗೆ ಏನ್ ಅಡ್ಜಸ್ಟ್ಮೆಂಟ್ ಬೇಕೋ ಅದೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟು ನೀವು ಜಸ್ಟ್ ಸೇವ್ ಕೊಟ್ಬಿಟ್ರೆ ಸೇವ್ ಆಯ್ತು. ಸೆಕೆಂಡ್ ಶೀಟ್ ಆಯ್ತು. ಇಷ್ಟು ಕ್ವಿಕ್ ಆಗಿ ವರ್ಕ್ ಆಗುತ್ತೆ ನಿಮ್ಗೆ ಯಾವ ಸಾಫ್ಟ್ವೇರ್ ಅಲ್ಲಿ ಮಾಡಿದ್ರು ಇಷ್ಟು ಕ್ವಿಕ್ ಆಗಿ ವರ್ಕ್ ಆಗಲ್ಲ. ಮತ್ತೆ ಇನ್ನೊಂದು ಏನಂದ್ರೆ ಇದ್ರಲ್ಲಿ ನಿಮ್ಗೆ ಆಟೋ ತರ ಫೀಲ್ ಇರಲ್ಲ. ಇದ್ರಲ್ಲಿ ಮ್ಯಾನುವಲ್ ಏನ್ ಮಾಡ್ತಿರ್ತೀರಲ್ಲ, ನೀವು ಮ್ಯಾನುವಲ್ ವರ್ಕ್ ಮಾಡಿರೋ ತರಾನೇ ಫೀಲಿಂಗ್ ಇರುತ್ತೆ. ಇವಾಗ ಇನ್ನೊಂದು ಏನು ಸಮಸ್ಯೆ ಅಂತಂದ್ರೆ ತುಂಬಾ ಸಾಫ್ಟ್ವೇರ್ ಗಳಲ್ಲಿ ನಿಮ್ಮ ಓನ್ ಟೆಂಪ್ಲೇಟ್ ಗಳನ್ನ ನೀವು ಯೂಸ್ ಮಾಡ್ಕೊಳಕ್ ಆಗಲ್ಲ. ನೀವು ಇದರಲ್ಲಿ ಓನ್ ಟೆಂಪ್ಲೇಟ್ ನಿಮ್ ಏನ್ ಓನ್ ಕ್ರಿಯೇಷನ್ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ಕೋಬಹುದು. ಇವಾಗ ತೋರಿಸ್ತೀನಿ. ಇವಾಗ ಡೆಸ್ಕ್ಟಾಪ್ ಅಲ್ಲಿ ನಾನು ಮಾರ್ಕೆಟ್ PSD ಗಳು ಇಟ್ಟಿದ್ದೀನಿ. ಓಕೆ, ಇವಾಗ ನಾನು ಒಂದು ಈ PSD ಓಪನ್ ಮಾಡ್ತೀನಿ, ಮಾರ್ಕೆಟ್ ಇಂದ ತಂದಿರೋದು. ಇದರಲ್ಲಿ ನೀವು ಡೈರೆಕ್ಟ್ ಆಗಿ ಈ ತರ ಲೇಯರ್ ಇದ್ರೆ ಇದರ ಡೈರೆಕ್ಟ್ ಆಗಿ ಫೋಟೋ ಫಿಲ್ ಮಾಡ್ಕೋಬಹುದು. ಇದ್ರಲ್ಲಿ ನನಗೆ ಯಾವ ಫೋಟೋ ಬೇಕು, ಈ ಫೋಟೋ ಬೇಕಾ, ಇದನ್ನ ಫಿಲ್ ಮಾಡಿ ಡಬಲ್ ಕ್ಲಿಕ್ ಮಾಡ್ತೀನಿ. ಬರೀ ಸೆಲೆಕ್ಟ್ ಮಾಡ್ಬಿಟ್ಟು ಡಬಲ್ ಕ್ಲಿಕ್ ಮಾಡ್ತೀನಿ, ಫೋಟೋ ಕೂತ್ಕೊಳ್ಳುತ್ತೆ. ಇವಾಗ ಇಲ್ಲಿ ಈ ಫೋಟೋ ಬೇಕಂದ್ರೆ ಡಬಲ್ ಕ್ಲಿಕ್ ಮಾಡ್ತೀನಿ, ಬರೀ ಹೋಗಿ ಕೂತ್ಕೊಳ್ಳುತ್ತೆ. ಇಲ್ಲಿ ಯಾವ್ದು ಹಾರಿಜೆಂಟಲ್ ವರ್ಟಿಕಲ್ ಲೇಯರ್ ಇದೆ, ವರ್ಟಿಕಲ್ ಅಲ್ಲಿ ಇದು ಬೇಕಂದ್ರೆ ಇದನ್ನ ಡಬಲ್ ಕ್ಲಿಕ್ ಮಾಡ್ತೀನಿ, ಇದು ಹೋಗಿ ಕೂತ್ಕೊಳ್ಳುತ್ತೆ.
ಇದರಲ್ಲಿ ಯಾವ್ದಾದ್ರು ಹೈಲೈಟ್ ಅಥವಾ ಕ್ಲೋಸ್ ಅಪ್ ಹಾಕೋಬೇಕಾ, ಸೆಲೆಕ್ಟ್ ಮಾಡಿ ಬರೀ ಡಬಲ್ ಕ್ಲಿಕ್ ಮಾಡ್ಕೊಂಡು ಹೋಗಿ ನಿಮ್ಗೆ ಕೂತ್ಕೊಂಡ್ಬಿಡುತ್ತೆ ಫೋಟೋಸ್ ಕೂಡ. ಹಾ, ಇಲ್ಲಿ ಯಾವ್ದಾದ್ರು ಕ್ಲೋಸ್ ಅಪ್ ಹಾಕೋಬೇಕಂದ್ರೆ ಡಬಲ್ ಕ್ಲಿಕ್ ಮಾಡಿ ಇಲ್ಲಿ ಕ್ಲೋಸ್ ಅಪ್ ಕೂತ್ಕೊಳ್ಳುತ್ತೆ. ನಿಮ್ಗೆ ಯಾವ ತರ ಬೇಕು ಆ ತರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ನೀವು. ಇದನ್ನ ಜಸ್ಟ್ ಅಡ್ಜಸ್ಟ್ಮೆಂಟ್ ಆದ್ಮೇಲೆ ಸೇವ್ ಕೊಟ್ರೆ ಒಂದು PSD ಒಂದು JPG ಆಗಿ ಆಟೋಮೆಟಿಕ್ ಆಗಿ ಸೇವ್ ಆಗುತ್ತೆ. ಆಯ್ತಾ? ಇವಾಗ ನಿಮ್ಮ ಓನ್ PSD ನ ಕನ್ವರ್ಟ್ ಮಾಡಿ ಆಟೋದಲ್ಲಿ ಯಾವ ತರ ಯೂಸ್ ಮಾಡೋದು ಇವಾಗ ನೋಡಿ. ನಾನು ಈ PSD ಓಪನ್ ಮಾಡ್ತೀನಿ. ಇದು ನೆಕ್ಸ್ಟ್ ಟೈಮ್ ನನಗೆ ಆಟೋನಲ್ಲಿ ಕೇಳಬೇಕು. ಇದಕ್ಕೆ ಈ ತರ PSD ಇದೆ. ಓಕೆ, ನಾನು ಏನ್ ಮಾಡ್ತೀನಿ, ಇದನ್ನ ನನ್ಗೆ ರಿಪೀಟೇಟಿವ್ ಆಗ್ಲಿ ನನಗೆ ಇಲ್ಲಿ ಬರ್ಬೇಕದು. ನಮ್ಮ ಕ್ಲೋಸ್ ಅಪ್ ಪ್ಯಾನಲ್ ಇದೆಯಲ್ಲ, ಇಲ್ಲಿ ತೋರಿಸ್ಬೇಕು ಅಂತಂದ್ರೆ ನಾನು ಏನ್ ಮಾಡ್ತೀನಿ, ಇದನ್ನ ಎಲ್ಲ ಲೇಯರ್ ನನಗೆ ಎಲ್ಲೆಲ್ಲಿ ಫೋಟೋ ಬೇಕಲ್ಲ ಆ ತರ ಕ್ಲಿಕ್ ಮಾಡ್ಕೋತೀನಿ. ಇವಾಗ 4 ಫೋಟೋ, 4 ಇಲ್ಲೆಲ್ಲ ಫೋಟೋ ಕೂತ್ಕೋಬೇಕು ನನಗೆ. ನಾನು ನೆಕ್ಸ್ಟ್ ಟೈಮ್ 2 ವರ್ಟಿಕಲ್ ಒಂದು ಎರಡು ವರ್ಟಿಕಲ್ 2 ಹಾರಿಜಾಂಟಲ್ ಫೋಟೋ ಕ್ಲಿಕ್ ಮಾಡಿದ್ರೆ ಈ ಟೆಂಪ್ಲೇಟ್ ನನಗೆ ತೋರಿಸ್ಬೇಕು ಅಂದ್ರೆ ನಾನು ಏನ್ ಮಾಡ್ತೀನಿ, ಇವಾಗ ಮಾರ್ಕೆಟ್ PSD ಇದು. ಓಕೆ, ಇದನ್ನ ನಾನು ಕನ್ವರ್ಟ್ ಹೇಗೆ ಮಾಡೋದು ತೋರಿಸ್ತೀನಿ. ಜಸ್ಟ್ ಈ ತರ ಕ್ಲಿಕ್ ಮಾಡಿ 1 2 3 4 ಈ ತರ ಲೇಯರ್ ಸೆಲೆಕ್ಟ್ ಮಾಡ್ಬಿಟ್ಟು ಕನ್ವರ್ಟ್ ಟು ಟೆಂಪ್ಲೇಟ್ ಅನ್ನಿ. ಕನ್ವರ್ಟ್ ಟು ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡ್ಬಿಟ್ರೆ ನೋಡಿ ಇವಾಗ ಏನ್ ಮಾಡ್ತೀನಿ, ನಾನು ಕನ್ವರ್ಟ್ ಟು ಟೆಂಪ್ಲೇಟ್ ಅಲ್ಲಿ ಸೇವ್ ಆಗುತ್ತೆ. ಇಲ್ಲಿ ರಿಫ್ರೆಶ್ ಅಂತ ಮಾಡ್ತೀನಿ. ರಿಫ್ರೆಶ್ ಕ್ಲಿಕ್ ಮಾಡ್ಬಿಟ್ರೆ ಈ ಪ್ಯಾನಲ್ ಅಲ್ಲಿ ಬಂದು ಇದರಲ್ಲಿ ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗುತ್ತೆ. ಇವಾಗ ನೆಕ್ಸ್ಟ್ ಟೈಮ್ ನಾನು 1 2 ವರ್ಟಿಕಲ್ 2 ಹಾರಿಜಾಂಟಲ್ ಫೋಟೋ ಇಟ್ಕೊಂಡ್ರೆ ಅದನ್ನ ತೋರಿಸುತ್ತೆ ನೋಡಿ. ಹೌದಾ, ನಾವು ಇದೇ ತಾನೇ ಕನ್ವರ್ಟ್ ಮಾಡಿದ್ದು, ಇದಿಲ್ಲಿ ತೋರಿಸುತ್ತೆ. ನೀವು ಇದನ್ನ ನಿಮ್ಮ ಓನ್ ಕ್ರಿಯೇಷನ್ ಫೋಟೋಗಳನ್ನೇ ನೀವು ಯೂಸ್ ಮಾಡಿಕೊಂಡು ಈ ತರ ವರ್ಕ್ ಮಾಡ್ಬೋದು. ಓಕೆ, ಇದರಲ್ಲಿ ಯಾವ್ದಾರು ಒಂದು ಕ್ಲೋಸ್ ಅಪ್ ಹಾಕ್ಬಿಡೋಣ. ಓಕೆ, ಇದಕ್ಕೇನಾದ್ರು ಲೈಟಿಂಗ್ ಕಂಟ್ರೋಲ್ ಎಲ್ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಇಲ್ಲೇ ಲೈಟಿಂಗ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಸೇವ್ ಮಾಡ್ಕೊಳ್ಳಿ. ಶೀಟ್ 4. ಓಕೆ, ಇವಾಗ ನೆಕ್ಸ್ಟ್ ಶೀಟ್. ಇದರಲ್ಲಿ 8 ಫೋಟೋ 9 ಫೋಟೋ, ನೀವು 14 ಫೋಟೋ 15 ಫೋಟೋ 18 ಫೋಟೋವರೆಗೂ ಇದೆ ಇದರಲ್ಲಿ. ನೀವು ನಿಮ್ ಓನ್ ನೀವು 20 ಫೋಟೋ 50 ಫೋಟೋ ಬೇಕಾದ್ರೂ ಕೂಡಿಸ್ಕೋಬಹುದು. ಆ ತರ ಟೆಂಪ್ಲೇಟ್ ನೀವೇ ಮಾಡ್ಕೋಬೇಕು. ನಿಮ್ ಟೆಂಪ್ಲೇಟ್ಗಳನ್ನ ನೀವೇ ಯೂಸ್ ಮಾಡ್ಕೋಬಹುದು. ನಾನು ಇವಾಗ 9 ಫೋಟೋ ತಗೊಂಡಿದ್ದೀನಿ. 9 ಫೋಟೋ ಈ ತರ ಟೆಂಪ್ಲೇಟ್ಸ್ ಇದೆ. ನಿಮ್ಗೆ ಯಾವ್ದು ಬೇಕಾದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ತುಂಬಾ ಕ್ವಿಕ್ ಆಗಿ ಕೂತ್ಕೊಳ್ಳುತ್ತೆ ಇದರಲ್ಲಿ. ನೀವು ತುಂಬಾ ಹೆಡ್ಏಕ್ ಇಲ್ಲ, ನಿಮ್ಗೆ ಈಸಿಯಾಗಿ ವರ್ಕ್ ಮಾಡ್ಕೊಂಡು ಹೋಗ್ಬೋದು. ನೀವು ಮ್ಯಾನುವಲ್ ತರಾನೇ ಆಗುತ್ತೆ ನಿಮ್ಗೆ. ಯಾವ್ದಾದ್ರು ಕ್ಲೋಸ್ ಅಪ್ ಕೂಡಿಸ್ಬೇಕಾ, ಡಬಲ್ ಕ್ಲಿಕ್ ಮಾಡಿಬಿಟ್ರೆ ಕ್ಲೋಸ್ ಅಪ್ ಹೋಗಿ ಕೂತ್ಕೊಳ್ಳುತ್ತೆ. ಓಕೆ, ಇದನ್ನ ಜಸ್ಟ್ ನಿಮ್ಗೆ ಏನಾದ್ರು ಅಡ್ಜಸ್ಟ್ಮೆಂಟ್ ಇದ್ರೆ, ಚಿಕ್ಕದು ದೊಡ್ಡದು ಏನಾದ್ರು ಮಾಡೋದಿದ್ರೆ ಮಾಡ್ಬಿಟ್ಟು ನೋಡಿ. ನಿಮ್ಗೆ ಏನೋ ಅಡ್ಜಸ್ಟ್ಮೆಂಟ್ ಇದ್ರೆ ಇಲ್ಲಿಂದ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಸೇವ್ ಮಾಡ್ಕೊಳ್ಳಿ. ಶೀಟ್ 5. ಇವಾಗ ಇನ್ನೊಂದು ಶೀಟ್ ನಿಮ್ಗೆ ನಿಮ್ ಓನ್ ಶೀಟ್ ನ ಕನ್ವರ್ಟ್ ಮಾಡಿ ತೋರಿಸ್ತೀನಿ. ನಿಮ್ಮ ಓನ್ ಶೀಟ್. ಇವಾಗ ಇದ್ರ ಮೇಲೆ ನಾನು ಏನ್ ಮಾಡ್ತೀನಿ, ಫೋಟೋಶಾಪ್ ಮೇಲೆ ಡಬಲ್ ಕ್ಲಿಕ್ ಮಾಡ್ತೀನಿ. ಓಕೆ, ಈ ಟೆಂಪ್ಲೇಟ್ ನ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ನಾನು ಬರೀ ಲೇಯರ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕನ್ವರ್ಟ್ ಟು ಟೆಂಪ್ಲೇಟ್ ಅನ್ನೋ ಬಟನ್ ಇದೆಯಲ್ಲ, ಕನ್ವರ್ಟ್ ಟು ಟೆಂಪ್ಲೇಟ್ ಹೊಡೆದ್ಬಿಟ್ರೆ ಇದು ಕನ್ವರ್ಟ್ ಆಗ್ಬಿಡುತ್ತೆ. ತುಂಬಾ ಈಸಿ ಇದೆ. ನಿಮ್ಮ ಓನ್ ಟೆಂಪ್ಲೇಟ್ ಗಳನ್ನ ಕನ್ವರ್ಟ್ ಮಾಡೋದು ತುಂಬಾ ಈಸಿ ಇದರಲ್ಲಿ. ಓಕೆ, ಸೇವ್ ಆಯ್ತಾ? ಅಲ್ಲಿ ರಿಫ್ರೆಶ್ ಹೊಡಿತೀನಿ. ರಿಫ್ರೆಶ್ ಕ್ಲಿಕ್ ಮಾಡ್ಬಿಟ್ರೆ ಇಲ್ಲಿ ಬಂದ್ಬಿಡುತ್ತೆ ನಿಮ್ಗೆ. ಹೌದಾ, ಅಪ್ಡೇಟ್ ಆಯ್ತಾ? ಇಲ್ಲಿ ನೀವು ಇವಾಗ ನೆಕ್ಸ್ಟ್ ಟೈಮ್ ಒಂದು ವರ್ಟಿಕಲ್ ಫೋಟೋ ತಗೊಳ್ಳೋಣ. ಇಲ್ಲಿ ವರ್ಟಿಕಲ್ ಫೋಟೋದು ಹಾರಿಜಾಂಟಲ್ ಫೋಟೋ ತಗೊಂಡ್ರೆ ಇಲ್ಲಿ ನೋಡಿ ತೋರಿಸ್ತಾ ಅದೇ ಟೆಂಪ್ಲೇಟ್ ತೋರಿಸ್ತಾ ಇದೆ. ಇಲ್ಲಿ ತುಂಬಾ ಈಸಿ ಇದೆ. ಟೆಂಪ್ಲೇಟ್ಗಂತೂ ನಿಮ್ಗೆ ಏನು ತೊಂದರೆನೇ ಇಲ್ಲ. ನಿಮ್ಮಿರೋ ವರ್ಕ್, ನಿಮ್ ಟೆಂಪ್ಲೇಟ್ ಗಳನ್ನೇ ನೀವು ಮಾಡಿರೋ ವರ್ಕ್ ಗಳನ್ನೇ ನೀವು ರಿಪೀಟ್ ಆಗಿ ಯೂಸ್ ಮಾಡ್ಕೊಂಡು ಮಾಡ್ಕೋಬಹುದು. ಪ್ಲಸ್ ನಮ್ಮ ಹತ್ರ ಎಷ್ಟು ಬರುತ್ತೆ, ನಮ್ಮ ಹತ್ರ ಏನೇನ್ ಅನುಕೂಲ ಆಗುತ್ತೆ, ನಾವು ಟೆಂಪ್ಲೇಟ್ ಗಳನ್ನ ನಿಮ್ಗೆ ಕೊಡ್ತಾ ಇರ್ತೀವಿ. ಇನ್ನೊಂದೇನಂದ್ರೆ ನೆಕ್ಸ್ಟ್ ಆಪ್ಷನ್ ಏನು ಅಂತಂದ್ರೆ ಸ್ವ್ಯಾಪ್. ಇವಾಗ ಸಪೋಸ್ ನಾನು ಇವಾಗ ಈ ಶೀಟ್ ಓಪನ್ ಮಾಡಿದೆ, ಒಂದು ಶೀಟ್ ಮಾಡಿದೆ. ಓಕೆ, ನನ್ಗೆ ಈ ಫೋಟೋ ಇಲ್ಲಿ ಬರ್ಬೇಕು, ಈ ಫೋಟೋ ಇಲ್ಲಿ ಹೋಗ್ಬೇಕು ಅಂದ್ರೆ ಜಸ್ಟ್ ಈ ತರ 2 ಫೋಟೋನ ಸೆಲೆಕ್ಟ್ ಮಾಡಿ, ಶಿಫ್ಟ್ ಇಟ್ಕೊಂಡು 2 ಫೋಟೋ ಸೆಲೆಕ್ಟ್ ಮಾಡಿ, ಇಲ್ಲಿ ಸ್ವ್ಯಾಪ್ ಫೋಟೋ ಅಂತ ಇದೆ. ಸ್ವ್ಯಾಪ್ ಫೋಟೋ ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿಬಿಟ್ರೆ ಈ ಫೋಟೋ ಅದ್ರಲ್ಲಿ ಬದಲಾಗತ್ತೆ. ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ.
ಇವಾಗ ಸೇವ್ ಮಾಡ್ತೀನಿ. ಇವಾಗ ನೆಕ್ಸ್ಟ್ ಆಪ್ಷನ್ ಏನಪ್ಪಾ ಅಂತಂದ್ರೆ ರಿಮೂವ್ ಬ್ಯಾಕ್ ಗ್ರೌಂಡ್. ಇವಾಗ ನೋಡಿ, ಇದೊಂದು ಶೀಟ್ ಮಾಡ್ತೀನಿ, ಇದೊಂದು ಶೀಟ್ ತಗೋತೀನಿ ನಾನು. ಕಟಿಂಗ್ ಫೋಟೋಸ್ ಇರುತ್ತೆ, ಕಟಿಂಗ್ ಮಾಡಬೇಕು ಅಂತಂದ್ರೆ ತುಂಬಾ ಕಷ್ಟ ಪಡ್ಬೇಕು. ಇವಾಗ ಹೊಸ ವರ್ಷನ್ ಫೋಟೋಶಾಪ್ಗಳಲ್ಲೆಲ್ಲ ಏನಿದೆ ಅಂತಂದ್ರೆ ಕಟಿಂಗ್ ಮಾಡೋದಕ್ಕೆ ರಿಮೂವ್ ಬ್ಯಾಕ್ ಗ್ರೌಂಡ್ ಅಂತ ಆಪ್ಷನ್ ಇದೆ. ಅದನ್ನೇ ನಾವು ಇದರಲ್ಲಿ ಇಂಟಿಗ್ರೇಟ್ ಮಾಡಿದೀವಿ, ನಮ್ಮ ಅಪ್ಲಿಕೇಶನ್ ಅಲ್ಲಿ ನಾವು ಇಂಟಿಗ್ರೇಟ್ ಮಾಡಿದೀವಿ. ಓಕೆ, ನಾನು ಇವಾಗ ಇದನ್ನ ಶೀಟ್ ನ ಓಪನ್ ಮಾಡಿ ಇದರಲ್ಲಿ ಶೀಟ್ ರೆಡಿ ಮಾಡ್ತೀನಿ. ಓಕೆ, ರೆಡಿ ಆದ್ಮೇಲೆ ನನ್ಗೆ ಇಲ್ಲಿ ಈ ಫೋಟೋ ಬೇಡ, ಇದನ್ನ ಡಿಲೀಟ್ ಮಾಡಿಬಿಟ್ಟು ನನ್ಗೆ ಇಲ್ಲಿ ಯಾವ್ದಾದ್ರು ಕಟಿಂಗ್ ಫೋಟೋ ಕೂಡಿಸ್ಬೇಕು ಅಂತಂದ್ರೆ ಕ್ಲೋಸ್ ಅಪ್ ಫೋಟೋ ಬಂದು ರೈಟ್ ಕ್ಲಿಕ್ ಮಾಡಿ, ನನಗೆ ಇದನ್ನ ರೈಟ್ ಕ್ಲಿಕ್ ಮಾಡಿ ರಿಮೂವ್ ಬ್ಯಾಕ್ ಗ್ರೌಂಡ್ ಅಂತ ಕೊಡ್ತೀನಿ. ರಿಮೂವ್ ಬ್ಯಾಕ್ ಗ್ರೌಂಡ್ ಅಂತ ಕೊಟ್ರೆ ಆಟೋಮೆಟಿಕ್ ಆಗಿ ಬ್ಯಾಕ್ ಗ್ರೌಂಡ್ ರಿಮೂವ್ ಆಗುತ್ತೆ. ಇದನ್ನೇ ಈ ತರ ಡ್ರ್ಯಾಗ್ ಮಾಡ್ಕೊಂಡ್ಬಿಟ್ಟು ಓಪನ್ ಮಾಡ್ಕೊಂಡು ಇಲ್ಲಿ ಕೂಡಿಸ್ಕೋಬಹುದು. ಕೂಡಿಸ್ಕೊಂಡು ನಿಮಗೆ ಯಾವ ತರ ಡಿಸೈನ್ ಬೇಕು ಆ ತರ ಡಿಸೈನ್ ನ ಮಾಡ್ಕೋಬಹುದು. ಆಲ್ಮೋಸ್ಟ್ ಚೆನ್ನಾಗಿ ಕಟ್ ಆಗುತ್ತೆ ನಿಮಗೆ. ಹೊಸ ಫೋಟೋಶಾಪ್ಗಳು ಏನಿದೆಯಲ್ಲ, ಹೊಸ ಫೋಟೋಶಾಪ್ 25, 26 ಫೋಟೋಶಾಪ್ಗಳು ಏನಿದೆ ಅದರಲ್ಲಿ ಚೆನ್ನಾಗೇ ಕಟ್ ಆಗುತ್ತೆ. 90% ಅಕ್ಯುರಸಿ ಇದೆ ನಿಮಗೆ. ಓಕೆ, ಇದನ್ನ ಕ್ಲೋಸ್ ಮಾಡಿ ಇದನ್ನ ಸೇವ್ ಮಾಡ್ತೀನಿ. ಇವಾಗ ಶೀಟ್ ಡೆಸ್ಕ್ಟಾಪ್ ಮೇಲೆ ಫೈನಲ್ ಶೀಟ್ 6 2 ಶೀಟ್ ಆಗೋಯ್ತು. ಇವಾಗ ನಿಮ್ಗೆ ಯಾವ ತರ ಬೇಕು ಆ ತರ ನೀವು ಮ್ಯಾನುವಲ್ ಯಾವ ತರ ವರ್ಕ್ ಮಾಡ್ತಿರಲ್ಲ ಅದೇ ತರ ನೀವು ಇದರಲ್ಲಿ ವರ್ಕ್ ಮಾಡ್ಕೋಬಹುದು. ಇವಾಗ ಇನ್ನೊಂದು ಆಪ್ಷನ್, ಚೆನ್ನಾಗಿರೋ ಆಪ್ಷನ್ ಏನು ಅಂತಂದ್ರೆ, ಇವಾಗ ನೀವು ಫೋಟೋ ಎಲ್ಲ ಡಿಸೈನ್ ಮಾಡ್ತೀರಾ, ಆಲ್ಬಮ್ ಎಲ್ಲ ರೆಡಿ ಮಾಡ್ತೀರಾ, PDF ನ ಓಪನ್ ಮಾಡ್ಕೊಳ್ಳಿ. ಇದು ಒಂದು ಕ್ಲಿಕ್ PDF ಇದೆಯಲ್ಲ, ಇದು ಬರೀ PDF ಮಾಡಕ್ಕೆ ಇರೋ ಸಾಫ್ಟ್ವೇರ್. ಓಕೆ, ಏನೋ ಬ್ರೌಸ್ ಫೋಲ್ಡರ್ ತಗೊಂಡು ಡೆಸ್ಕ್ಟಾಪ್ ಅಲ್ಲಿ ನಾನು ಎಲ್ಲಿ PSD ಮಾಡಿಟ್ಟಿದ್ದೀನಲ್ಲ, ಇದು PSD ಸೇವ್ ಮಾಡಿದ್ದೀನಿ, ಫೈನಲ್ ಅಲ್ಲಿ ಇಲ್ಲಿ ಸೇವ್ ಮಾಡಿದ್ದೀನಿ. ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇದೆರಡು ಒಂದು ಚೆಕ್ ಮಾಡಿ ಸೇವ್ ಆಸ್ ತಗೋತೀನಿ. ಡೆಸ್ಕ್ಟಾಪ್ ಮೇಲೆ ಪಾತ್ನ ಕೊಡ್ತೀನಿ, ಫೈನಲ್ ಆಲ್ಬಮ್ ಅಂತ ಸೇವ್ ಮಾಡ್ತಾ ಇದೀನಿ. ಸೇವ್ ಮಾಡಿ ಸ್ಟಾರ್ಟ್ ಕನ್ವರ್ಷನ್ ಕೊಟ್ರೆ ನಿಮ್ PSD ಏನ್ ಡಿಸೈನ್ ಇರುತ್ತಲ್ಲ ಅದೆಲ್ಲ PDF ಆಗ್ಬಿಡುತ್ತೆ. ಇದನ್ನ ನೀವು ಈಸಿಯಾಗಿ ವಾಟ್ಸಪ್ಗೋ ಅಥವಾ ಇಮೇಲ್ಗೋ ಪಾರ್ಟಿಗೆ ಕಳಿಸ್ಬೋದು ಸೆಲೆಕ್ಷನ್ಗೆ, ಫೈನಲ್ ಮಾಡಕ್ಕೆ ತುಂಬಾ ಕ್ವಿಕ್ ಆಗುತ್ತೆ. ಮತ್ತೆ ಸೈಜ್ ತುಂಬಾ ಕಡಿಮೆ ಆಗುತ್ತೆ. ನೀವು ಫೋಟೋಶಾಪ್ ಅಲ್ಲಿ ಮಾಡಿದ್ರೆ ಒಂದೊಂದು ಫೈಲು ತುಂಬಾ ಜಾಸ್ತಿ ಆಗುತ್ತೆ, ಬಟ್ ಇದರಲ್ಲಿ ತುಂಬಾ ಕಡಿಮೆ ಆಗುತ್ತೆ. ಇವಾಗ ನಾನು 7 ಶೀಟ್ ಮಾಡಿರೋದು ಬರೀ ಎಷ್ಟು MB ಆಗಿದೆ ತೋರಿಸ್ತೀನಿ ನಿಮಗೆ. ಇವಾಗ 7 ಶೀಟ್ ಮಾಡಿದ್ವಲ್ಲ ನಾವು, 7 ಶೀಟ್ ಸೈಜ್ ನೋಡಿ ಬರೀ 1.82 MB ನಲ್ಲಿ ಆಗಿದೆ. ಇಲ್ಲಿ ನೋಡಿ, ಓಪನ್ ಮಾಡಿದ್ರೆ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಹೌದಾ, ಎಲ್ಲ PDF ಆಗೋಗಿದೆ. ಓಕೆ, ಇದನ್ನ ನೀವು ಆರಾಮಾಗಿ ಪಾರ್ಟಿಗೆ ಕಳಿಸ್ಬೋದು. ಇದರಲ್ಲಿರೋ ಆಪ್ಷನ್ಗಳು ಇಷ್ಟೇ. ಇದರಲ್ಲಿ ಕರೆಕ್ಷನ್ ಅದು ಇದು ಎಲ್ಲ ತುಂಬಾ ಆಪ್ಷನ್ಗಳಿದೆ. ಅಷ್ಟೆಲ್ಲ ನಿಮ್ಗೆ ನೆಸೆಸಿಟಿ ಇರಲ್ಲ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೆಲಸ ಇದರಲ್ಲಿ ಮಾಡ್ಕೋಬಹುದು ಆರಾಮಾಗಿ.